ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಒಬ್ಬ ಕಾಮಕ್ಕೆ ವ್ಯಸನಿಯಾಗಿರುವ ಮಹಾರಾಜನ ಸ್ಟೋರಿ. ಮನುಷ್ಯನು ಕಾಮಕ್ಕೆ ಹೇಗೆ ವ್ಯಸನಿಯಾಗಿ ಬದುಕುತ್ತಿದ್ದಾನೆ. ಚಿಕ್ಕ ವಯಸ್ಸಿನವರಿಗೂ ಹಾಗೆಯೇ ವಯಸ್ಸಾದ ವೃದ್ಧರಿಗೂ ಕೂಡ ಕಾಮ ಕೋರಿಕೆಗಳು ಹೆಚ್ಚಾಗುತ್ತಾ ಹೋಗುತ್ತಿದ್ದಾವೆ. ಮನುಷ್ಯನು ಕಾಮ ವಾಂಛೆಗಳಿಂದ ಹೊರಗಡೆ ಬರುತ್ತಿಲ್ಲ. ಅಸಲಿಗೆ ಕಾಮ ವ್ಯಸನಿ ಅಂದ್ರೆ ಏನು? ಅದು ಹೇಗೆ ಶುರುವಾಗುತ್ತೆ? ಮನುಷ್ಯನು ತನ್ನ ಕಾಮ ವ್ಯಸನಿಯನ್ನ ತನ್ನ ಮನಸ್ಸಿನಿಂದ ಹೇಗೆ ದೂರ ಮಾಡಿಕೊಳ್ಳಬೇಕು? ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ವಿವರಿಸುವ ಪ್ರಯತ್ನ ಮಾಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನ ಎಂಡ್ವರೆಗೂ ನೋಡಿ. ಹಿಂದಿನ ಕಾಲದಲ್ಲಿ ಒಬ್ಬ ಮಹಾರಾಜನು ಇದ್ದನು. ಆ ಮಹಾರಾಜನು ತುಂಬಾ ಒಳ್ಳೆಯವನು ಹಾಗೂ ದಾನವಂತನು. ರಾಜ್ಯದ ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಿದ್ದನು. ತುಂಬಾ ಮಂದಿ ಬಡವರಿಗೆ ದಾನ ಧರ್ಮಗಳನ್ನ ಮಾಡುತ್ತಿದ್ದನು. ಇಷ್ಟೊಂದು ಒಳ್ಳೆಯದನ್ನ ಮಾಡಿದ್ರು ಕೂಡ ಆ ಮಹಾರಾಜನನ್ನ ಒಳಗೊಳಗೆ ಬೈದುಕೊಳ್ಳುತ್ತಿದ್ದರು. ಮಹಾರಾಜನು ತುಂಬಾ ಒಳ್ಳೆಯವನು, ಎಲ್ಲ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಿದ್ದನು. ಆದ್ರೆ ಮಹಾರಾಜನು ಮಾತ್ರ ಕಾಮಕ್ಕೆ ದಾಸನಾಗಿದ್ದನು. ತನ್ನ ಕಾಮ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದಕ್ಕೆ ಒಂದೇ ಸಾರಿಗೆ 100 ಮಂದಿ ಅಂದವಾದ ಸ್ತ್ರೀಯರನ್ನ ವಿವಾಹವಾಗಿ ಅವರ ಜೊತೆ ಸಂತಾನವನ್ನು ಹೊಂದುತ್ತಾನೆ. ಮಿತಿ ಮೀರಿದ ಕಾಮೋದ್ರೇಕದಲ್ಲಿ ಅನೇಕ ಕಾಮ ಸುಖಗಳನ್ನ ಅನುಭವಿಸಿದನು. ಹೆಚ್ಚು ಸಮಯ ತನ್ನ ಅಂದವಾದ ಹೆಂಡತಿಯರೊಂದಿಗೆ ಕಾಲ ಕಳೆಯುತ್ತಿದ್ದನು. ಹೀಗೆ ಕಾಲ ಕಳೆದು ಹೋಗುತ್ತಿದೆ. ಮಹಾರಾಜನಿಗೆ ವೃದ್ಧಾಪ್ತ ಬರುತ್ತದೆ. ಆದ್ರೆ ಮಹಾರಾಜನ ಮನಸ್ಸಿನಲ್ಲಿರುವ ಕಾಮ ಕೋರಿಕೆಗಳು ಮಾತ್ರ ಸ್ವಲ್ಪನೂ ಕೂಡ ಕಡಿಮೆಯಾಗಲಿಲ್ಲ. ತನ್ನ ಮನಸ್ಸನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲಾಗದೆ ಹೋಗುತ್ತಿದ್ದಾರೆ. ಪೂರ್ತಿಯಾಗಿ ಕಾಮಕ್ಕೆ ದಾಸನಾಗುತ್ತಾನೆ. ಒಂದು ಸಾರಿ ಮಹಾರಾಜನು ತನ್ನ ರಾಜಭವನದಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ. ಅಸಲಿಗೆ ನಾನು ಏನು ಮಾಡುತ್ತಿದ್ದೇನೆ? ಅಸಲಿಗೆ ನನ್ನಲ್ಲಿ ಇಷ್ಟೊಂದು ಕಾಮವಾಂಛೆ ಏಕೆ ಉಂಟಾಗುತ್ತಿದೆ? ನನಗೆ ಯಾವುದೇ ರೀತಿಯ ಕಾಮ ವ್ಯಸನ ಇರಲಿಲ್ಲ. ಕನಿಷ್ಠ ಪಕ್ಷ ಅದರ ಬಗ್ಗೆ ಆಲೋಚನೆ ಕೂಡ ಇರಲಿಲ್ಲ. ವಯಸ್ಸು ಆದ ಹಾಗೆ ನಾನೇಕೆ ಕಾಮಕ್ಕೆ ದಾಸನಾದೆನು? ಈಗ ವೃದ್ಧನಾಗಿದ್ದೇನೆ. ಈಗಲೂ ಕೂಡ ನನಗೆ ಕಾಮದ ವಾಂಛೆ ಕಡಿಮೆಯಾಗುತ್ತಿಲ್ಲ. ನಾನು ಯಾವ ಸಮಯದಲ್ಲಾದರೂ ಕೂಡ ಮರಣ ಹೊಂದಬಹುದು. ನನಗೆ 100 ಮಂದಿ ಅಂದವಾದ ರಾಣಿಯರಿದ್ದಾರೆ. ಅವರಿಗೆ 100 ಮಂದಿ ಮಕ್ಕಳಿದ್ದಾರೆ. ನಾನು ಈ ಕಾಮ ವಾಂಛೆಯಿಂದಲೇ ಮರಣ ಹೊಂದಿದರೆ ನನಗೆ ಮೋಕ್ಷವು ದೊರೆಯುವುದಿಲ್ಲ. ನನ್ನ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ. ಖಂಡಿತವಾಗಿಯೂ ನನ್ನ ಆತ್ಮದ ಜೊತೆ ನನ್ನ ಬಯಕೆ ಕೂಡ ನನ್ನ ಜೊತೆ ಬರುತ್ತದೆ. ಖಂಡಿತವಾಗಿಯೂ ಅದರ ಫಲವನ್ನ ನಾನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಅದನ್ನ ಅನುಭವಿಸಬಾರದು ಅಂದ್ರೆ ನಾನು ಈ ಜನ್ಮದಲ್ಲಿಯೇ ನನ್ನಲ್ಲಿರುವ ಕಾಮವಾಂಛೆಯನ್ನ ತೊಲಗಿಸಬೇಕು. ನಾನು ಇದರಿಂದ ಮುಕ್ತಿಯನ್ನು ಹೊಂದಬೇಕು. ನನ್ನ ಶರೀರದ ಜೊತೆ ನನ್ನ ಕಾಮ ವಾಂಛೆಯನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗಬೇಕು. ಆಗ ಮಾತ್ರ ನನ್ನ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ. ಆದ್ರೆ ಅದು ಹೇಗೆ ಸಾಧ್ಯ? ನನ್ನ ಕಾಮ ವಾಂಛೆಯಿಂದ ನಾನು ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ತೀವ್ರವಾಗಿ ಆಲೋಚನೆ ಮಾಡುತ್ತಿದ್ದಾರೆ. ಮಾರನೇ ದಿನ ವಿದ್ವಾಂಸರನ್ನು, ಪಂಡಿತರನ್ನು, ಸಾಧುಗಳನ್ನು ತನ್ನ ಮಂದಿರಕ್ಕೆ ಕರೆಸುತ್ತಾರೆ. ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡು ಮಹಾರಾಜರು ನಮ್ಮನ್ನೇಕೆ ಕರೆಸಿದ್ದಾರೆ ಎಂದು ಆಲೋಚನೆ ಮಾಡುತ್ತಿದ್ದಾರೆ. ಆಗ ಮಹಾರಾಜನು ಎಲ್ಲರೂ ಕೂಡ ಜಾಗೃತರಾಗಿ ಕೇಳಿ, ಇಲ್ಲಿ ಕಾಮ ವಾಂಛೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕಾಮ ವಾಂಛೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಯಾರು ನನ್ನ ಮನಸ್ಸಿಗೆ ತೃಪ್ತಿಯಾಗುವ ಉತ್ತರವನ್ನ ನೀಡುತ್ತಾರೋ ಅವರನ್ನ ನನ್ನ ಜೀವನ ಪರ್ಯಂತ ಸಲಹೆಗಾರರನ್ನಾಗಿ ನೇಮಿಸುತ್ತೇನೆಂದು ಹೇಳುತ್ತಾರೆ. ಆಗ ಎಲ್ಲರೂ ಕೂಡ ವೇದಗಳು, ಪುರಾಣಗಳು, ಉಪನಿಷತ್ತುಗಳನ್ನ ಓದುತ್ತಿದ್ದಾರೆ. ಆಗ ಮಹಾರಾಜನು ತನ್ನ ಮೊದಲ ಪ್ರಶ್ನೆಯನ್ನ ಈ ರೀತಿಯಾಗಿ ಕೇಳುತ್ತಾರೆ. ಬ್ರಹ್ಮಚರ್ಯ ಅಂದ್ರೆ ಏನು? ಅದರ ಪ್ರಯೋಜನಗಳೇನು ಎಂದು ಮಹಾರಾಜರು ಕೇಳುತ್ತಾರೆ. ಆಗ ಒಬ್ಬ ಪಂಡಿತರು ಎದ್ದು, ಮಹಾರಾಜ, ಯಾವ ವ್ಯಕ್ತಿ ತನ್ನ ಜೀವನ ಪೂರ್ತಿ ಸಂಭೋಗವನ್ನ ಮಾಡುವುದಿಲ್ಲವೋ ಆತನೇ ನಿಜವಾದ ಬ್ರಹ್ಮಚಾರಿ ಎಂದು ಹೇಳುತ್ತಾರೆ. ತಕ್ಷಣ ಮತ್ತೊಬ್ಬ ಪಂಡಿತರು ಎದ್ದು ಅವರನ್ನು ವಿರೋಧಿಸುತ್ತಾ, ಮಹಾರಾಜ, ಒಬ್ಬ ವ್ಯಕ್ತಿ ತನ್ನ ಪೂರ್ವದಲ್ಲಿ ಸಂಭೋಗವನ್ನ ಮಾಡಿ ವರ್ತಮಾನದಲ್ಲಿ ಬಿಟ್ಟಿದ್ದರೆ ಆತನು ಕೂಡ ಬ್ರಹ್ಮಚಾರಿ ಎಂದು ಹೇಳುತ್ತಾರೆ. ವಾಸ್ತವವಾಗಿ ಬಿಟ್ಟಿದ್ದರೆ ಅವರು ಕೂಡ ಬ್ರಹ್ಮಚಾರಿ. ವಾಸ್ತವವಾಗಿ ಸುಖ ಭೋಗಗಳನ್ನ ಅನುಭವಿಸಿ ಇನ್ನುಳಿದ ಜೀವನಕ್ಕೆ ಯಾರು ಅವುಗಳನ್ನ ತ್ಯಾಗ ಮಾಡುತ್ತಾನೋ ಆತನೇ ನಿಜವಾದ ಬ್ರಹ್ಮಚಾರಿ ಎಂದು ಉತ್ತರವನ್ನು ನೀಡುತ್ತಾನೆ. ಆದ್ರೆ ಮಹಾರಾಜರಿಗೆ ಮಾತ್ರ ಅವರು ಕೊಟ್ಟಿರುವ ಉತ್ತರಗಳು ತೃಪ್ತಿ ನೀಡುವುದಿಲ್ಲ. ಇನ್ನು ಅನೇಕ ವಿದ್ವಾಂಸರು ಚರ್ಚೆ ಮಾಡುತ್ತಲೇ ಇದ್ದಾರೆ. ಅವರಿಗೆ ಗೊತ್ತಿರುವ ಉತ್ತರಗಳನ್ನ ನೀಡುತ್ತಲೇ ಇದ್ದಾರೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಯುವ ಸನ್ಯಾಸಿ ಸೇರಿಕೊಳ್ಳುತ್ತಾನೆ. ಆತನ ಜೊತೆ ಇಬ್ಬರು ಸುಂದರವಾದ ಸ್ತ್ರೀಯರಿದ್ದಾರೆ. ಆತನನ್ನ ನೋಡಿ ಎಲ್ಲರೂ ಕೂಡ ನಗುವುದಕ್ಕೆ ಶುರು ಮಾಡುತ್ತಾರೆ. ಆಗ ಆಸ್ಥಾನದಲ್ಲಿದ್ದ ಒಬ್ಬ ಪಂಡಿತ ಎದ್ದು ನಿಂತು, ಈ ವ್ಯಕ್ತಿಯೇ ತಾನೇ ಸ್ವಯಂ ಆಗಿ ಕಾಮವಾಂಛೆಯಿಂದ ಬಳಲುತ್ತಿದ್ದಾನೆ. ಆಗಿರುವಾಗ ಈತನು ಬೇರೆಯವರಿಗೆ ಹೇಗೆ ಕಾಮವಾಂಛೆಯನ್ನ ತೊಲಗಿಸುತ್ತಾನೆ ಎಂದು ಆ ಪಂಡಿತರು ಹೇಳುತ್ತಾರೆ. ಆಗ ಯುವ ಸನ್ಯಾಸಿ ನಗುತ್ತಾ, ನಿನಗೇಗೆ ಗೊತ್ತು ನಾನು ಕಾಮವಾಂಛೆಗೆ ದಾಸನಾಗಿದ್ದೇನೆಂದು ಎಂದು ಕೇಳುತ್ತಾರೆ. ಆಗ ವ್ಯಕ್ತಿ
ನಾನೇನು ಕುರುಡನಲ್ಲ. ನೀನು ಇಲ್ಲಿಗೆ ಇಬ್ಬರು ಅಂದವಾದ ಸ್ತ್ರೀಯರನ್ನ ತನ್ನಿಂದ ಕರೆದುಕೊಂಡು ಬಂದಿದ್ದೀಯಾ, ಅದು ಎಲ್ಲರಿಗೂ ಕೂಡ ಕಾಣುತ್ತಿದೆ ತಾನೆ ಎಂದು ಹೇಳುತ್ತಾನೆ. ಆಗ ಯುವ ಸನ್ಯಾಸಿ, ನೋಡು, ನೀನು ಯಾವ ಅಂದವಾದ ಸ್ತ್ರೀಯರ ಬಗ್ಗೆ ಮಾತನಾಡುತ್ತಿದ್ದೀಯೋ ಅವರಿಬ್ಬರು ಕೂಡ ನನ್ನ ಸಹೋದರಿಯರು. ನಿನ್ನ ಆಲೋಚನೆಯಲ್ಲಿಯೇ ತಪ್ಪಿದೆ ಮಹಾರಾಜ. ನಿಜವಾದ ಬ್ರಹ್ಮಚಾರಿ ಯಾರು ಅಂದ್ರೆ ಸ್ತ್ರೀ ಪುರುಷರು ಎಂಬ ಭೇದ ಭಾವವನ್ನ ತನ್ನ ಮನಸ್ಸಿನಿಂದ ತೊಲಗಿಸಿಕೊಂಡವನು. ಯಾವುದೇ ವ್ಯಕ್ತಿಯಲ್ಲಾದರೂ ಕಾಮವಾಂಚೆ ಪೂರ್ತಿಯಾಗಿ ತೊಲಗಿದರೆ ಆತನು ಬ್ರಹ್ಮಚಾರಿ ಆಗುತ್ತಾನೆ. ಆಗ ಆತನಿಗೆ ಸ್ತ್ರೀ ಪುರುಷರ ಮಧ್ಯೆ ಭೇದ ಭಾವ ಇರುವುದಿಲ್ಲ. ಅಂತಹ ಒಬ್ಬ ವ್ಯಕ್ತಿಗೆ ಯಾವುದೇ ಅಂದವಾದ ಸ್ತ್ರೀಯನ್ನು ನೋಡಿದರೂ ಕೂಡ ತನಗೆ ಕಾಮವಾಂಚೆ ಹುಟ್ಟುವುದಿಲ್ಲ. ಆ ಬ್ರಹ್ಮಚಾರಿಗೆ ಸಕಲ ಜೀವರಾಶಿಗಳು ಕೂಡ ಒಂದೇ ರೀತಿಯಲ್ಲಿ ಕಾಣುತ್ತವೆ ಮಹಾರಾಜ. ಇಲ್ಲಿರುವ ಪಂಡಿತರಿಗೆ, ವಿದ್ವಾಂಸರಿಗೆ ನನ್ನಿಂದ ಬಂದಿರುವ ಅಂದವಾದ ಸ್ತ್ರೀಯರೇ ಕಾಣಿಸಿದರು. ಇಲ್ಲಿರುವ ಎಲ್ಲರಿಗೂ ಕೂಡ ನಿಜವಾದ ಬ್ರಹ್ಮಚರ್ಯಕ್ಕಿರುವ ಅರ್ಥವೇ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಮಹಾರಾಜನಿಗೆ ಆ ಯುವ ಸನ್ಯಾಸಿ ಹೇಳಿದ ಮಾತು ತುಂಬಾ ಇಷ್ಟವಾಗುತ್ತದೆ. ಆ ವ್ಯಕ್ತಿ ವೇದಗಳನ್ನು, ಉಪನಿಷತ್ತುಗಳನ್ನ ಓದಿರುವಂತ ಸರ್ವಶ್ರೇಷ್ಠನು ಕೂಡ ಅಲ್ಲ, ಒಬ್ಬ ಚಿಕ್ಕ ವಯಸ್ಸಿನ ಯುವ ಸನ್ಯಾಸಿ. ಆತನಲ್ಲಿ ಯಾವುದೋ ಶಕ್ತಿ ಇದೆ ಎಂದು ಮಹಾರಾಜರು ಗ್ರಹಿಸಿ ತನ್ನ ಎರಡನೇ ಪ್ರಶ್ನೆಯನ್ನ ಕೇಳುತ್ತಾರೆ. ಮಹಾತ್ಮ, ಮಾನವನು ಬ್ರಹ್ಮಚರ್ಯವನ್ನ ಏಕೆ ಪಾಲಿಸಬೇಕು? ಬ್ರಹ್ಮಚರ್ಯದಿಂದ ಏನು ಉಪಯೋಗವೆಂದು ಕೇಳುತ್ತಾರೆ. ಆಗ ಯುವ ಸನ್ಯಾಸಿ, ಮಹಾರಾಜ, ಮರ ಬಲವಾಗಿರುವುದು ಅಥವಾ ಗಿಡ ಬಲವಾಗಿರುವುದು ಎಂದು ಕೇಳುತ್ತಾರೆ. ಆಗ ಮಹಾರಾಜರು, ಒಂದು ಮರ ಅದು ಗಿಡದಿಂದಲೇ ಮರವಾಗುವುದು, ಆದ್ದರಿಂದಲೇ ಗಿಡವೇ ತುಂಬಾ ಬಲವಾದದ್ದು ಎಂದು ಹೇಳುತ್ತಾರೆ. ಆಗ ಯುವ ಸನ್ಯಾಸಿ, ಮಹಾರಾಜ, ಅದೇ ರೀತಿಯೇ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಪ್ರಸಾದಿಸುವ ಕೆಲವು ಬೀಜಗಳಿರುತ್ತವೆ. ಆದರೆ ನಮ್ಮಲ್ಲಿರುವ ಕಾಮ ವಾಂಛೆಯಿಂದ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಪ್ರಸಾದಿಸುವ ಆ ಬೀಜಗಳನ್ನ ನಾಶ ಮಾಡಿಕೊಳ್ಳುತ್ತಿದ್ದೇವೆ. ಅವು ನಾಶವಾಗುವುದರಿಂದ ಮನುಷ್ಯನಲ್ಲಿ ನಿಶಕ್ತಿ, ಸೋಮಾರಿತನ, ಶಕ್ತಿಹೀನತೆ ಉಂಟಾಗುತ್ತದೆ. ನಾವು ಪ್ರತಿದಿನ ತಿನ್ನುವ ಆಹಾರದಿಂದ ರಕ್ತ ಉಂಟಾಗುತ್ತದೆ. ಆ ರಕ್ತದಿಂದ ಮಾಂಸವು, ಮೂಳೆಗಳು ತಯಾರಾಗುತ್ತವೆ. ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕಾಮ ವಾಂಛೆಯಿಂದ ನಮ್ಮ ಶರೀರಕ್ಕೆ ತುಂಬಾ ಶಕ್ತಿಯನ್ನು ನೀಡುವ ಆ ಕಾಮ ಬೀಜಗಳನ್ನ ನಷ್ಟ ಮಾಡಿಕೊಳ್ಳುತ್ತಿದ್ದೇವೆ. ಅದುವೇ ನಾವು ಬ್ರಹ್ಮಚರ್ಯವನ್ನ ಪಾಲಿಸಿದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಮುಕ್ತಿ ದೊರೆಯುತ್ತದೆ ಮಹಾರಾಜ. ಪ್ರಾಣಿಗಳಲ್ಲಿ ಕೂಡ ಕಾಮವಾಂಛೆ ಇರುತ್ತದೆ, ಆದರೆ ಅವುಗಳು ಕೇವಲ ತನ್ನ ಸಂತಾನೋತ್ಪತ್ತಿಗೆ ಮಾತ್ರ ಉಪಯೋಗಿಸುತ್ತವೆ. ಆದರೆ ಮನುಷ್ಯನು ಮಾತ್ರ ತನಗೆ ಸಿಗುವ ಕ್ಷಣಿಕ ಸುಖಕ್ಕೋಸ್ಕರ ಕಾಮವಾಂಛೆಗೆ ದಾಸನಾಗುತ್ತಿದ್ದಾನೆ. ನಮ್ಮ ಶರೀರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವ ಕಾಮ ಬೀಜಗಳು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತಾ ನಮ್ಮ ಆರೋಗ್ಯ ಕ್ಷೀಣಿಸದಂತೆ ಕಾಪಾಡುತ್ತವೆ. ಅವುಗಳಿಂದ ನಮ್ಮ ಮುಖದಲ್ಲಿ ತೇಜಸ್ಸು ಕಾಣಿಸುತ್ತದೆ. ಆದ್ದರಿಂದಲೇ ಮನುಷ್ಯರು ಉಲ್ಲಾಸ ಭರಿತವಾಗಿ ಇದ್ದಾರೆಂದು ಹೇಳುತ್ತಾರೆ. ಆಗ ಮಹಾರಾಜನು ಮೂರನೇ ಪ್ರಶ್ನೆಯನ್ನ ಕೇಳುತ್ತಾರೆ. ಮಹಾತ್ಮ, ನೀವು ಹೇಳಿದ್ದು ನಿಜ, ಆದ್ರೆ ಆ ಕಾಮವಾಂಛೆಯಿಂದ ಹೇಗೆ ಹೊರಗಡೆ ಬರಬೇಕೆಂದು ಕೇಳುತ್ತಾರೆ. ಆಗ ಯುವ ಸನ್ಯಾಸಿ, ಮಹಾರಾಜ, ಕಾಮವಾಂಛೆ ನಮ್ಮಲ್ಲಿರುವುದು ತಪ್ಪಲ್ಲ, ಅದು ಎಲ್ಲರ ಬಳಿಯೂ ಕೂಡ ಇರುತ್ತದೆ. ಒಬ್ಬ ವ್ಯಕ್ತಿ ತನಗೆ ಸಂಬಂಧಪಟ್ಟ ಹೆಂಡತಿಯ ಬಳಿ ಮಾತ್ರ ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಬೇಕು. ಅದು ಕೂಡ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರವೇ. ಏಕೆಂದರೆ ಸಂತಾನೋತ್ಪತ್ತಿ ಎಂಬುದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಆದರೆ ಈ ಕಾಮವಾಂಛೆಗೆ ದಾಸನಾಗಿರುವ ವ್ಯಕ್ತಿ ಅನೇಕ ಸ್ತ್ರೀಯರೊಂದಿಗೆ ತುಂಬಾ ಸಾರಿ ಸಂಭೋಗ ಮಾಡುತ್ತಾರೆ. ಆದ್ರೂ ಕೂಡ ಆತನಲ್ಲಿರುವ ಕಾಮದಾಹ ಕಡಿಮೆ ಆಗುವುದಿಲ್ಲ. ಮಹಾರಾಜ, ನಿಮ್ಮ ಜೀವನದಲ್ಲಿ ನೀವು 100 ಮಂದಿ ಸ್ತ್ರೀಯರನ್ನು ವಿವಾಹ ಮಾಡಿಕೊಂಡಿದ್ದೀರಾ. ಕಾಮ ಕೋರಿಕೆ ಎಂಬುದು ಒಬ್ಬ ವ್ಯಕ್ತಿ ಜೊತೆ ಇದ್ರೂ ಕೂಡ ತೀರುತ್ತದೆ. ಆದರೆ ನಿಮ್ಮಂತವರಿಗೆ ಎಷ್ಟು ಮಂದಿ ಸ್ತ್ರೀಯರೊಂದಿಗೆ ಸಂಭೋಗ ಮಾಡಿದ್ರೂ ಕೂಡ ಕಾಮದಾಹ ತೀರುವುದಿಲ್ಲ, ಅದು ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತದೆ. ಮಹಾರಾಜ, ಯಾವ ವ್ಯಕ್ತಿಗೆ ಗುರಿ ಎಂಬುದು ಇರುವುದಿಲ್ಲವೋ ಅಂತಹ ವ್ಯಕ್ತಿ ಕಾಮಕ್ಕೆ ದಾಸನಾಗುತ್ತಾನೆ. ಒಂದು ವೇಳೆ ನಿಮಗೆ ಒಂದು ನಿಜವಾದ ಗುರಿ ಇದ್ದರೆ ಆಗ ನಿಮ್ಮ ದೃಷ್ಟಿ ಪೂರ್ತಿಯಾಗಿ ನಿಮ್ಮ ಗುರಿಯ ಮೇಲಿರುತ್ತದೆ. ಆಗ ಅವರಿಗೆ ಕಾಮ ವಾಂಛೆಯ ಬಗ್ಗೆ ಸಮಯವೇ ಇರುವುದಿಲ್ಲ. ಯಾವುದೇ ಗುರಿ ಇಲ್ಲದ ವ್ಯಕ್ತಿ ಖಂಡಿತವಾಗಿಯೂ ಕಾಮ ವ್ಯಸನಿಯಾಗುತ್ತಾನೆ. ಕಾಮ ವ್ಯಸನ ಎಂಬುದು ಮೊದಲಿಗೆ ನಮ್ಮ ಆಲೋಚನೆಯಿಂದ ಶುರುವಾಗುತ್ತದೆ. ಆದ್ದರಿಂದ ನಮ್ಮ ಆಲೋಚನೆಗಳನ್ನ ಒಳ್ಳೆಯ ವಿಷಯದ ಕಡೆ ಗಮನ ಹರಿಸಿದರೆ ಆಗ ನಮ್ಮಲ್ಲಿ ಕಾಮವಾಂಛೆಗೆ ಸಂಬಂಧಪಟ್ಟ ಆಲೋಚನೆಗಳು ಬರುವುದಿಲ್ಲ. ಮಹಾರಾಜ, ನಾನು ನಿಮಗೊಂದು ಕಥೆಯನ್ನು ಹೇಳುತ್ತೇನೆ, ಜಾಗೃತರಾಗಿ ಕೇಳಿ. ಇಬ್ಬರು ಸನ್ಯಾಸಿಗಳು ಭಿಕ್ಷೆಯನ್ನ ತೆಗೆದುಕೊಂಡು ಮರಳಿ ತನ್ನ ಆಶ್ರಮಕ್ಕೆ ಬರುತ್ತಿದ್ದಾರೆ. ಅವರು ಬರುವ ದಾರಿಯಲ್ಲಿ ಒಂದು ನದಿ ಇದೆ. ತಮ್ಮ ಆಶ್ರಮವನ್ನು ಸೇರಿಕೊಳ್ಳಬೇಕು ಅಂದ್ರೆ ಆ ನದಿಯನ್ನ ದಾಟಿಕೊಂಡು ಹೋಗಬೇಕು. ಅದೇ ಸಮಯದಲ್ಲಿ ಆ ನದಿಯ ದಡದ ಮೇಲೆ ಒಬ್ಬ ಸ್ತ್ರೀ ಕುಳಿತುಕೊಂಡಿದ್ದಾಳೆ. ಆಗ ಆಕೆ ಆ ಸನ್ಯಾಸಿಗಳನ್ನ ತನ್ನ ಬಳಿಗೆ ಕರೆದು, ಸ್ವಾಮಿ, ನಾನು ಈ ನದಿಯನ್ನ ದಾಟಿ ಮುಂದಕ್ಕೆ ಹೋಗಬೇಕು, ದಯವಿಟ್ಟು ನನ್ನನ್ನ ಈ ನದಿಯನ್ನ ದಾಟಿಸಿ ಎಂದು ಕೇಳುತ್ತಾಳೆ. ಆಗ ಅದರಲ್ಲಿ ಒಬ್ಬ ಸನ್ಯಾಸಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತಾನೆ, ನಾನು ಒಬ್ಬ ಸನ್ಯಾಸಿ, ಬ್ರಹ್ಮಚಾರಿಯಾಗಿದ್ದೇನೆ, ನಾನು ಹೀಗೆ ಸ್ತ್ರೀಯನ್ನ ಮುಟ್ಟಲಿ ಎಂದು ಪಕ್ಕಕ್ಕೆ ಹೋಗುತ್ತಾನೆ. ಆದರೆ ಇನ್ನೊಬ್ಬ ಸನ್ಯಾಸಿ ಮಾತ್ರ ನಗುತ್ತಾ ಆಕೆಯನ್ನ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ನಿಧಾನವಾಗಿ ಆ ನದಿಯನ್ನ ದಾಟಿಸುತ್ತಾರೆ. ಇದು ಮತ್ತೊಬ್ಬ ಸನ್ಯಾಸಿಗೆ ಇಷ್ಟವಾಗುವುದಿಲ್ಲ. ಆಗ ಆ ಸನ್ಯಾಸಿ, ನೀನು ಮಾಡಿದ್ದು ದೊಡ್ಡ ತಪ್ಪು, ನೀನು ಆ ಸ್ತ್ರೀಯನ್ನ ನಿನ್ನ ಭುಜದ ಮೇಲೆ ಕೂರಿಸಿಕೊಳ್ಳಬಾರದಿತ್ತು, ನೀನು
ಆಕೆಯನ್ನ ಮುಟ್ಟಿ ನದಿಯನ್ನ ದಾಟಿಸಿ ಮಹಾಪಾಪವನ್ನ ಮಾಡಿದೆ. ಈ ವಿಷಯವನ್ನ ನಾನು ಗುರುಗಳಿಗೆ ಹೇಳುತ್ತೇನೆಂದು ಹೇಳುತ್ತಾನೆ. ಆಗ ಆ ಸನ್ಯಾಸಿ, ನೀನು ಯಾವ ಸ್ತ್ರೀಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನು ಆ ಸ್ತ್ರೀಯನ್ನ ನನ್ನ ಭುಜದ ಮೇಲಿಂದ ಕೆಳಗಡೆ ಇಳಿಸಿ ತುಂಬಾ ಸಮಯವಾಯಿತು, ಆದ್ರೆ ನೀನಿನ್ನೂ ಆ ಸ್ತ್ರೀಯನ್ನ ಭುಜದ ಮೇಲೆ ಕೂರಿಸಿಕೊಂಡೇ ಇದ್ದೀಯಾ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ತಕ್ಷಣ ಆ ಸನ್ಯಾಸಿಯ ಮುಖ ನಾಚಿಕೆಯಿಂದ ಮುದುಡುತ್ತದೆ. ನಂತರ ಮೌನವಾಗಿ ನಡೆದುಕೊಂಡು ಆಶ್ರಮವನ್ನು ಸೇರಿಕೊಳ್ಳುತ್ತಾರೆ. ಆಗ ಕಥೆಯನ್ನು ಮುಗಿಸಿದ ಯುವ ಸನ್ಯಾಸಿ, ಮಹಾರಾಜ, ಆ ಸನ್ಯಾಸಿಯ ಹಾಗೆ ನಾವು ಕೂಡ ಕೆಲಸಕ್ಕೆ ಬರದ ಎಷ್ಟೋ ಆಲೋಚನೆಗಳನ್ನ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳುತ್ತೇವೆ. ಮಹಾರಾಜ, ಒಂದು ಕೊಳಚೆಯ ಕಾಲುವೆ ಒಂದು ಅಂದವಾದ ನದಿಯನ್ನು ಕೂಡ ಹಾಳು ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಿಗಬೇಕು ಅಂದ್ರೆ ಪವಿತ್ರವಾದ ಆಲೋಚನೆಗಳನ್ನೇ ಮಾಡಬೇಕು. ನಾವು ಅನುಭವಿಸುತ್ತಿರುವ ಪ್ರತಿ ಭೋಗಗಳ ಬಗ್ಗೆಯೂ ಕೂಡ ನಮ್ಮ ಮನಸ್ಸಿಗೆ ಗೊತ್ತಿದೆ. ನಾವು ಅನುಭವಿಸುತ್ತಿರುವ ಸುಖ ಶಾಶ್ವತವಲ್ಲವೆಂದು, ನಾವು ಶಾಶ್ವತ ಸುಖಕ್ಕೋಸ್ಕರ ನಾವು ಬೇರೆ ಕೆಲಸಗಳನ್ನ ಮಾಡಬೇಕೆಂದು ನಮ್ಮ ಮನಸ್ಸು ಹೇಳುತ್ತದ. ಇದನ್ನ ನಮ್ಮ ಮನಸ್ಸು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡರೆ ಕೆಟ್ಟ ಆಲೋಚನೆಗಳ ಬಗ್ಗೆ ದೃಷ್ಟಿ ಹರಿಸುವುದಿಲ್ಲ. ಯಾರು ಒಂದು ಕೆಲಸವನ್ನ ಪೂರ್ತಿ ಏಕಾಗ್ರತೆಯಿಂದ ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಗೆ ತಾನು ಮಾಡಿದ ಕರ್ಮದ ಫಲ ಪೂರ್ತಿಯಾಗಿ ದೊರೆಯುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಗೆ ದಾನ ಮಾಡುತ್ತಾ, ನಾನು ಮಾಡಿದ ದಾನದಿಂದ ಭವಿಷ್ಯತ್ತಿನಲ್ಲಿ ನನಗೆ ಯಾವ ರೀತಿಯ ಪುಣ್ಯದ ಫಲ ಸಿಗುತ್ತದೆ ಎಂದು ಆಲೋಚನೆ ಮಾಡುತ್ತಾನೋ, ಆ ವ್ಯಕ್ತಿ ದಾನ ಮಾಡುವ ಸಮಯದಲ್ಲಿ ತನಗೆ ಮುಂದೆ ಆಗುವ ಪುಣ್ಯದ ಬಗ್ಗೆ ಆಲೋಚನೆ ಮಾಡುತ್ತಾನೋ ಅಂತಹ ಒಂದು ದಾನ ಪರಿಪೂರ್ಣವಾಗುವುದಿಲ್ಲ. ಹಾಗೆಯೇ ಮನುಷ್ಯನು ಭಗವಂತನಲ್ಲಿ ಧ್ಯಾನ ಮಾಡುವಾಗ ಪೂರ್ತಿಯಾಗಿ ಭಗವಂತನ ಮೇಲೆ ಏಕಾಗ್ರತೆಯನ್ನ ಇಡದೆ ತನ್ನ ಕೋರಿಕೆಗಳ ಬಗ್ಗೆ ಮಾತ್ರ ಆಲೋಚನೆ ಮಾಡುತ್ತಿರುತ್ತಾನೆ. ಮಹಾರಾಜ, ಇಲ್ಲಿಯವರೆಗೂ ನಡೆದೇನೋ ನಡೆದು ಹೋಯಿತು. ಇನ್ನು ಮುಂದೆಯಾದರೂ ನೀವು ಏನು ಮಾಡುತ್ತಿದ್ದೀರಾ, ಯಾವ ರೀತಿಯ ಕೆಲಸಗಳನ್ನ ಮಾಡುತ್ತಿದ್ದೀರಾ ಎಂದು ಒಂದು ಸಾರಿ ಆಲೋಚನೆ ಮಾಡಿ ಒಳ್ಳೆಯ ಕೆಲಸದ ಬಗ್ಗೆ ನಿಮ್ಮ ಗಮನವನ್ನ ಹರಿಸಿ. ಒಂದೇ ಸಾರಿಗೆ ಕಾಮವಾಂಛೆಯನ್ನ ನಮ್ಮ ಮನಸ್ಸಿನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಅವುಗಳನ್ನು ನಮ್ಮ ಮನಸ್ಸಿನಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಮಯವಾದರೂ ಕೂಡ ಕೊನೆಗೆ ನೀವು ಅಂದುಕೊಂಡಿರುವ ಗುರಿಯನ್ನ ತಲುಪುತ್ತೀರಾ ಎಂದು ಆ ಯುವ ಸನ್ಯಾಸಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.